ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪದ್ಮಾಸ್ ರೆಸಿಪೀಸ್. ಇವತ್ತಿನ ರೆಸಿಪಿಯಲ್ಲಿ ಸಕ್ಕರೆ ಪಾಕನ ಬಳಸಿ ರವೆ ಉಂಡೆನ ಯಾವ ರೀತಿ ಮಾಡೋದಂತ ನಾನು ತಿಳಿಸ್ಕೊಡಕತ್ತೀನಿ. ಬರ್ರಿ ಹಾಗಿದ್ರೆ ರೆಸಿಪಿನ ಸ್ಟಾರ್ಟ್ ಮಾಡೋಣಂತ. ಅದಕ್ಕೋಸ್ಕರ ನಾನಿಲ್ಲಿ ಚಿರೋಟಿ ರವೆನ ತೊಗೊಂಡಿದ್ದೀನಿ. ಬಾಂಬೆ ರವೆಕ್ಕಿಂತನೂ ಸಣ್ಣ ಇರ್ತದಲ್ರಿ, ಆ ರವೆನ ತೊಗೋಬೇಕು. ಮತ್ತು ಈ ಒಂದು ಅಳತೆಯಲ್ಲಿ ತೊಗೊಳ್ತಾ ಇದ್ದೀನಿ. ಒಂದು ಬೌಲ್ ಅಥವಾ ಕಪ್ ಏನಾದರೂ ಒಂದು ಅಳತೆ ಮಾಡಿಕೊಳ್ರಿ. ಈ ಕಪ್ಪಿಂದ ನಾನು 3 ಕಪ್ ಅಷ್ಟು ಚಿರೋಟಿ ರವೆನ ಇಲ್ಲೇ ತೊಗೊಳ್ತಾ ಇದ್ದೀನಿ ಸ್ನೇಹಿತರೆ. ಚಿರೋಟಿ ರವೆಲ್ಲ ಅಂದ್ರೆ ಬಾಂಬೆ ರವೆಲ್ಲನೂ ಮಾಡ್ಕೊಳ್ಬೋದು. ಇಲ್ಲಾಂದ್ರೆ ಬಾಂಬೆ ರವೆನ ಸ್ವಲ್ಪ ಮಿಕ್ಸಿ ಮಾಡಿಕೊಂಡ್ರು ಕೂಡ ಈ ರೀತಿ ರವೆ ನಿಮ್ಗೆ ಸಿಗ್ತೈತಿ ಸ್ನೇಹಿತರೆ. ಸೊ 3 ಕಪ್ಪು ರವೆ ತೊಗೊಂಡಿದ್ದೀನಿ ನಾನಿಲ್ಲೇ. ಈ 3 ಕಪ್ಪು ರವೆನ ನಾವು ಹುರಿಲಿಕ್ಕೆ ನಮ್ಗೆ 3/4 ಕಪ್ಪಷ್ಟು ತುಪ್ಪ ಬೇಕಾಕೈತಿ. ಸೊ ನಾನಿಲ್ಲೇ 3/4 ಕಪ್ಪಷ್ಟು ತುಪ್ಪ ಕೂಡ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಇದನ್ನು ಡ್ರೈನ ಹುರ್ಕೊಳ್ಳೋಣ. ನಂತರದಲ್ಲಿ ಇದಕ್ಕೆ ತುಪ್ಪನ ಸೇರಿಸೋಣ ಸ್ನೇಹಿತರೆ. ನಾನು ಸದ್ಯಕ್ಕೆ ಒಂದು ಸ್ವಲ್ಪ ಹಾಕಿ ಹುರಿಯೋಣಂತ. ಒಂದು 4 ಸ್ಪೂನು 3 ಸ್ಪೂನಷ್ಟು ಹಾಕ್ಕೊಂಡು ಈಗ ಚೆನ್ನಾಗಿ ಒಂದು ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಘಮ ಬರೋವರೆಗೂ ಮತ್ತು ನಮ್ಮ ರವೆ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ನಾವು ಇದನ್ನು ಹುರಿಬೇಕಾಗ್ತೈತಿ ಸ್ನೇಹಿತರೆ. ಸೊ ನೋಡ್ತಾ ಇದ್ದೀರಿ, ಫಸ್ಟ್ ಹಾಕಿ ತುಪ್ಪ ಎಲ್ಲ ಮತ್ತು ಹೀರ್ಕೊಂತ ರವೆ. ಈಗ ಮತ್ತೊಂದು ಸ್ವಲ್ಪ ತುಪ್ಪ ಹಾಕಿ ಮತ್ತೆ ಇದನ್ನು ನಾವು ಮತ್ತೊಂದು 5-10 ನಿಮಿಷ ಇದನ್ನು ನೀಟಾಗಿ ಲೋ ಟು ಮೀಡಿಯಮ್ ಫ್ಲೇಮ ಇರಬೇಕು. ಅದಕ್ಕೋಸ್ಕರ ಅದೇ ರೀತಿಯಲ್ಲಿ ಹುರ್ಕೊಳ್ಬೇಕಾಗ್ತೈತಿ. ನಾವು ಎಷ್ಟು ಚೆನ್ನಾಗಿ ರವೆನ ಹುರಿತೀವಿ, ರವೆ ಉಂಡೆ ಅಷ್ಟೇ ನಮಗೆ ತಿನ್ನಲು ರುಚಿಯಾಗಿ ಬರ್ತಾವೆ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ, ಕಲರು ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಇನ್ನೊಂದಿಷ್ಟು ಹುರಿಯೋಣಂತ. ಸೊ ಈಗೇನೈತಿ, ಉಳಿದಂಥ ತುಪ್ಪನೂ ನಾನು ಇಷ್ಟೂ ಇಲ್ಲೇ ಸೇರಿಸಿ ಮತ್ತೊಂದು 5 ನಿಮಿಷಗಳ ಕಾಲ ಇದನ್ನು ಹುರಿತೇನೆ ನೋಡ್ರಿ. ಹೇಳಿದ ಹಾಗೆ ಇದನ್ನು ನಾವು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವಿ ಅಷ್ಟು ಒಳ್ಳೇದಂತ. ರವೆ ಅರಳಬೇಕ್ರಿ, ಅದು ಅರಳ್ತಂದ್ರೆ ನಮ್ಗೆ ಉಂಡೆಗಳು ಬಹಳ ರುಚಿಯಾಗಿ ಬರ್ತಾವೆ ಸ್ನೇಹಿತರೆ. ಮತ್ತು ಮಾಡೋದು ತುಂಬಾ ಸುಲಭ. ಮತ್ತು ಈ ಉಂಡೆಗಳನ್ನು ನೀವು ತಿಂಗಳಾನುಗಟ್ಟಲೆ ಇಟ್ಕೊಂಡು ಕೂಡ ತಿನ್ನಬಹುದು. ಸೊ ರವೆ ಅಂತೂ ಹುರಿದಿದ್ದಾಯಿತು. ಇದನ್ನೊಂದು ಪಾತ್ರೆಗೆ ತೆಗೆದು ಇದನ್ನು ಆರಾಕ ಬಿಟ್ಬಿಡೋಣಂತ. ಈಗ ಈ ಒಂದು ರವೆಗೆ ಸಕ್ಕರೆ ಪಾಕನ ಮಾಡ್ಕೊಳ್ಬೇಕು. ಸೊ ಯಾವ ಕಪ್ಪಲೆ ನಾನು ರವೆನ ತೊಗೊಂಡಿದ್ದೆ ಅದೇ ಕಪ್ಪಲೆ 2 ಕಪ್ಪಷ್ಟು ಸಕ್ಕರೆನ ತೊಗೊಳ್ತೀನಿ. 3 ಕಪ್ ರವೆಗೆ 2 ಕಪ್ ಸಕ್ಕರೆ ಕರೆಕ್ಟ್ ಆಕೈತಿ. ಸೊ 3/4 ಕಪ್ಪಷ್ಟು ನೀರನ್ನು ಇಲ್ಲೇ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, 2 ಕಪ್ ಸಕ್ಕರೆಗೆ 3/4 ಕಪ್ ನೀರು ಹಾಕ್ಕೋಬೇಕು. ಇಲ್ಲ ಸಕ್ಕರೆ ತೊಯ್ಯೋಷ್ಟು ನೀರನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಇದನ್ನು ಕೈ ಆಡಿಸ್ತಾನೆ ನಾವು ಇದನ್ನು ಒಂದೆಳೆ ಪಾಕ ಬರೋವರೆಗೂ ಇದನ್ನು ಬೇಯಿಸ್ಕೊಳ್ಬೇಕು. ಸೊ ಒಂದೆಳೆ ಪಾಕನೂ ಅತಿ ಏರಾಗಿ ತೊಗೋಬಾರ್ದು. ಜಸ್ಟ್ ಒಂದೆಳೆ ಪಾಕ ಬಂದ ತಕ್ಷಣವೇ ಇದನ್ನು ಗ್ಯಾಸನ್ನು ಆಫ್ ಮಾಡ್ಕೋಬೇಕಾಗ್ತೈತಿ. ನಾವು ಏರಿ ತೊಗೊಂಡ್ರೆ ಏನಾಗ್ತೈತಿಲ್ಲ, ಗಟ್ಟಿ ಆಗಿಬಿಡ್ತಾವ್ರಿ ಉಂಡೆ, ಸಾಫ್ಟ್ ಆಗಂಗಿಲ್ಲ, ಗಟ್ಟಿ ಆಗ್ತಾವೆ. ಹೀಗಾಗಿ ಇನ್ನೇನು ಬಂತಪ್ಪ, ಒಂದೆಳೆ ಪಾಕ ಬಂತು ಅನ್ನೋರಾಗ ನಾವು ಇದನ್ನು ಆಫ್ ಮಾಡಬೇಕು. ನೋಡ್ತಾ ಇದ್ರಲ್ಲ, ಇಷ್ಟಾದ್ರೆ ಸಾಕು ನಮಗೆ. ತೀರ ಜಿಗಿ ಆಗಬೇಕು. ಮತ್ತು ನಾವು ಈ ಥರ ಸೌಟ್ಲೆ ಬಿಡ್ತಾ ಇದ್ರೆ ಲಾಸ್ಟಿಗೆ ಎಳೆ ಬರಬೇಕು. ನೋಡ್ತಾ ಇದ್ರಲ್ಲ, ಈ ಥರ. ಈಗೇನೈತಿ, ಗ್ಯಾಸ್ ಫ್ಲೇಮನ್ನು ನಾನು ಆಫ್ ಮಾಡ್ಕೊಂಬಿಡ್ತೇನೆ ಸ್ನೇಹಿತರೆ. ಯಾಕಂದರೆ ಇದಕ್ಕಿಂತನೂ ನಾವು ಹೆಚ್ಚಿಗೆ ನಾವು ಬೇಯಿಸ್ಕೊಂಡ್ವಿ ಸಕ್ಕರೆ ಪಾಕನ ಅಂದ್ರೆ ಉಂಡೆನ ಹೇಳ್ದ ಹಾಗೆ ಗಟ್ಟಿ ಆಗ್ತಾವೆ. ಅದಕ್ಕೋಸ್ಕರ ಈಗ ನಮ್ಗೆ ರೆಡಿ ಆಗೈತಿ ಸಕ್ಕರೆ ಒಂದು ಪಾಕ ಅಂತ ಹೇಳ್ಬೋದು. ಇದನ್ನು ನಾನು ಏನು ರವೆನ ಹುರಿದಿಟ್ಟಿದ್ದೆ ಅದಕ್ಕೆ ಸೇರಿಸ್ಕೊಂಡು ಬಿಡ್ತೀನಿ ಸ್ನೇಹಿತರೆ. ರವೆ ಆರಿರ್ತೈತಲ್ಲ, ಸೊ ಆ ಒಂದು ಪಾತ್ರೆಗನ ಈ ಒಂದು ಪಾಕನ ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ರವೆಗೆ ಪಾಕ ಹಾಕಿದಾಗ ನಮಗೇನು ಅನ್ನಿಸ್ತದೆ ಅಂದ್ರೆ, ಅಯ್ಯೋ ಎಷ್ಟು ತೆಳುವಾಗಿಬಿಡ್ತಲ್ಲ, ಇದು ಕೆಟ್ಟು ಹೋಯ್ತಾ ನಮ್ಮದು ಉಂಡೆ ಮಿಶ್ರಣ ಅಂತ ಅನ್ನಿಸ್ತೈತಿ. ಏನೂ ಇಲ್ಲ, ಅದು ಹೆಂಗೆ ಆರ್ಕೋತೈತಲ್ಲ ಅಷ್ಟು ಗಟ್ಟಿಯಾಗಿ ಬರ್ತೈತಿ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಸ್ಟಾರ್ಟಿಂಗ್ ಹಾಕಿದಾಗ ಭಯ ಪಡೋ ಅವಶ್ಯ ಇಲ್ಲ. ಸೊ ತಣ್ಣಗಾದಂಗೆ ಅದು ಗಟ್ಟಿ ಬಂದೇ ಬರ್ತೈತಿ. ಸೊ ಅದೊಂದು ಸ್ವಲ್ಪ ಆರೋ ಮಟ ನಾನಿಲ್ಲೇ ಒಂದು ಸ್ವಲ್ಪ ಗೋಡಂಬಿನ ಫ್ರೈ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದಿಷ್ಟು ಗೋಡಂಬಿಗಳನ್ನು ನಾನಿಲ್ಲೇ ಸೇರಿಸ್ಕೊಂಡಿದ್ದೀನಿ. ಇವನ್ನ ಚೆನ್ನಾಗಿ ತುಪ್ಪದಲ್ಲೇ ಸ್ವಲ್ಪ ಬ್ರೌನ್ ಆಗುವವರೆಗೆ ಫ್ರೈ ಮಾಡ್ಕೊಳ್ಳೋಣ. ಅಂದ್ರೆ ಟೇಸ್ಟಿಯಾಗಿ ಬರ್ತಾವೆ. ಹಂಗೆ ಹಾಕೋಕ್ಕಿಂತ ಈ ರೀತಿ ಒಂದು ಸ್ವಲ್ಪ ತುಪ್ಪದಾಗ ಹುರಿದು ಹಾಕಿದ್ರೆ ರುಚಿಯಾಗಿ ಬರ್ತಾವೆ ಅಂಥೇಳಿ. ಸೊ ಎತ್ತಿಟ್ಕೊಂಡೆ. ಈಗ ಒಂದು 2-3 ಸ್ಪೂನಷ್ಟು ನಾನಿಲ್ಲೇ ಗೋಡಂಬಿನ ಈ ಒಂದು ರವೆ ಮಿಶ್ರಣಕ್ಕೆ ಹಾಕ್ತೀನಿ. ಒಂದು ಚಿಟಿಕೆ ಉಪ್ಪನ್ನು ಕೂಡ ಹಾಕ್ತೀನಿ. 1 ಸ್ಪೂನು ಏಲಕ್ಕಿ ಪೌಡರನ್ನು ಕೂಡ ಸೇರಿಸ್ತೀನಿ. ಫ್ಲೇವರ್ ಚೆನ್ನಾಗಿ ಬರ್ತೈತಿ. ನೋಡ್ತಾ ಇದ್ದಾರಲ್ಲ, ನಾವು ಹಾಕಿದಾಗ ಎಷ್ಟೊಂದು ತೆಳುವಾಗಿತ್ತು, ಈಗ ಎಷ್ಟೊಂದು ಗಟ್ಟಿಯಾಗಿ ಬಂದೈತಂತ. ಸೊ ಇನ್ನೂ ಕೂಡ ಸ್ವಲ್ಪ ಇದು ಬಿಸಿ ಐತಿ. ಅಂದ್ರೆ ನಮಗೆ ಉಂಡೆ ಕಟ್ಟೋಷ್ಟು ಮುಟ್ಟುವಷ್ಟಾದರೂ ಇದು ತಣ್ಣಗಾಗಬೇಕು. ಇನ್ನೂ ಕೂಡ ಬಿಸಿ ಐತಿ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಾದ್ರೆ ನೋಡ್ರಿ ಯಾವ ರೀತಿ ಆಗೈತೆ ಅಂಥೇಳಿ. ಈಗೇನೈತಿ, ಪರ್ಫೆಕ್ಟಾಗಿ ನಾವು ಉಂಡಿನ ಕಟ್ಕೊಳ್ಬೋದು ಸ್ನೇಹಿತರೆ.
ಈ ರೀತಿಯಾಗಿ. ಮತ್ತು ಒಂದೇ ಸಲ ಇಷ್ಟೂ ಬಿಡಿಸ್ಬೇಡ್ರಿ ರವೆನ. ಸ್ವಲ್ಪ ಸ್ವಲ್ಪ ಬಿಡಿಸ್ಕೊಂಡು ಒಂದು ಉಂಡೆಗೆ ಎಷ್ಟು ಬೇಕು ಅಷ್ಟೇ ಬಿಡಿಸ್ಕೊಂಡು ನೀವು ಉಂಡೆನ ಕಟ್ತಾ ಹೋಗ್ರಿ. ಇಷ್ಟನ್ನು ಬಿಡಿಸ್ಬಿಟ್ರಿ ಅಂದ್ರೆ ಅದು ಆರ್ತಂದ್ರೆ ಉಂಡೆ ಸರಿಯಾಗಿ ಬರಂಗಿಲ್ಲ. ಅದಕ್ಕೋಸ್ಕರ ಒಂದೊಂದು ದ್ರಾಕ್ಷಿ ಕೂಡ ನಾನು ಇಲ್ಲೇ ಅಲಂಕಾರಕ್ಕೆ ಇಟ್ಕೊಂಡು ಉಂಡೆನ ಮಾಡ್ತಾಯಿದ್ದೀನಿ. ನಾ ಹೇಳ್ದಾಗೆ ನೀವು ಕೊಟ್ಟು ಅಷ್ಟನ್ನ ರವೆ ಮಿಶ್ರಣ ಬಿಡಿಸಿ ಬಿಡಿಸಿ ಉಂಡೆನ ಕಟ್ರಿ. ಇನ್ನೂ ಕೂಡ ಸ್ವಲ್ಪ ಬಿಸಿ ಐತಿ. ಮತ್ತು ಪೂರ ತಣ್ಣಗಾದ್ಮೇಲೆನೂ ಕಟ್ಟಬಾರ್ದ್ರಿ ಉಂಡೆನ. ಸ್ವಲ್ಪ ನಮಗೆ ಮುಟ್ಟಕ್ಕೆ ಬಿಸಿ ಅಷ್ಟಿರುವಷ್ಟು ನೋಡ್ಕೊಂಡು ಕಟ್ಬಿಟ್ರೆ ಆಯ್ತು. ನೋಡ್ರಿ ಎಷ್ಟು ಮಸ್ತ್ ಬಂದಾವಂತ. ತಿನ್ನಕ್ಕೂ ಅಷ್ಟೇನ ಸಾಫ್ಟಾಗಿ ಪಳ್ಳಾಗಿ ರುಚಿಯಾಗಿರ್ತಾವೆ ಉಂಡೆ, ರವೆ ಉಂಡೆ. ಹೇಳ್ದ ಹಾಗೆ 1 ತಿಂಗಳು ಇಟ್ರೂ ಏನಾಗಲ್ಲ ಸ್ನೇಹಿತರೆ ಇವು. ಆರಾಮಾಗಿ, ಯಾಕಂದ್ರೆ ಪಾಕ ಹಾಕಿರ್ತೀವಲ್ಲ ಕೆಡಂಗಿಲ್ಲ. ಚೆನ್ನಾಗಿ ಬರ್ತಾವೆ. ನಾನು ಯಾವುದೇ ನೀರಾಗಲಿ ಹಾಲಾಗಲಿ ಏನನ್ನೂ ಬಳಸಿಲ್ಲ ಇಲ್ಲಿ. ಉಂಡೆ ಕಟ್ಟುವಾಗೂ ಕೂಡ ನೋಡ್ತಾ ಇರ್ಬೋದು. ಮಸ್ತ್ ಅಂದ್ರೆ ಮಸ್ತ್ ಬಂದಾವೆ ನೋಡ್ರಿ. ಮಾಡಿಕೊಡ್ರಿ ಸ್ನೇಹಿತರೆ ಮನೇಲೇನ. ತುಂಬಾ ಸಿಂಪಲ್ ಐತಿ. ಏನಿಲ್ಲ, ಪಾಕದ ಸ್ವಲ್ಪ ಲಕ್ಷ್ಯ ಇಟ್ಕೊಳ್ರಿ ಮತ್ತು ರವೆನ ಚೆನ್ನಾಗಿ ಹುರ್ಕೊಳ್ರಿ. ಅಷ್ಟು ಬಿಟ್ಟರೆ ಇದ್ರೊಳಗೇನು ದೊಡ್ಡ ಮಹಾ ಏನಿಲ್ಲ. ಸೊ ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿರಿ ಮತ್ತು ಹೆಂಗೆ ಬಂದವು ಲಡ್ಡು ನನ್ನ ಜೊತೆ ಶೇರ್ ಮಾಡ್ಕೊಳ್ರಿ.